ಹಾಯ್ ಹೆಲೋ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಶೇಷ ಲೇಔಟ್ ಕಂಪ್ಲೀಟ್ ಸೈಟ್ ವಿಸಿಟ್ ಮಾಡಿದ್ದೆ. ಸೊ ಬಿ ಡಿ ಎದವರು ಈ ಆ್ಯಕ್ಷನ್ ಬಿಟ್ಟಿದ್ದಾರೆ March 14th 2024 ಸೊ ಅದರಲ್ಲಿ ವಿಶೇಷ ಲೇಔಟ್ ಮತ್ತು ಬನಶಂಕರಿಲಿ ಕೂಡ ಬಿಟ್ಟಿದ್ದಾರೆ 6 ಸ್ಟೇಜಲ್ಲಿ. ಬನಶಂಕರಿ 6 ಸ್ಟೇಜ್ ಅಥವಾ BSK 6 ಸ್ಟೇಜಲ್ಲಿ ಕೂಡ ಬಿಟ್ಟಿದ್ದಾರೆ, ಫಸ್ಟ್ ಬ್ಲಾಕ್ ಅಥವಾ ಸೆಕೆಂಡ್ ಬ್ಲಾಕ್. ಅದರ ಕಂಪ್ಲೀಟ್ ಸೈಟ್ ವಿಸಿಟ್ ಮಾಡಲಿಕ್ಕೆ ನಾನು ಬನಶಂಕರಿ 6 ಸ್ಟೇಜ್ ಕಂಪ್ಲೀಟ್ ಸೈಟ್ ವಿಸಿಟ್ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಲಾಸ್ಟ್ ವಿಡಿಯೋ ವಿಶೇಷ ಲೇಔಟ್ ಕಂಪ್ಲೀಟ್ ಸೈಟ್ ವಿಸಿಟ್ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ವಿಸಿಟ್. ಅದಾದಮೇಲೆ ನಾನು ಯಾವುದೇ ರೀತಿಯ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನಾನು ಫೋನ್ ನಂಬರ್ ಕೂಡ ಕೊಡ್ತೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಫೋನ್ ನಂಬರ್ ಸಿಕ್ಕಿದೆ ಅಂತ ಎಲ್ಲರೂ ಒಂದೊಂದು ಸ್ಮಾಲ್ ಇಶ್ಯೂಗಳಿಗೆ ಮತ್ತು ಸ್ಮಾಲ್ ಡೌಟ್ಸ್ಗಳು ಕೂಡ ಅಥವಾ ಒಂದು EMD ಅಮೌಂಟ್ ಎಷ್ಟು ಅಂತ ಕೇಳಲಿಕ್ಕೆ ಕೂಡ ನೀವು ಕಾಲ್ ಮಾಡ್ತಾಯಿದ್ದೀರಾ, ವಿಚ್ ಇಸ್ ನಾಟ್ ರೈಟ್. ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಎಲ್ಲ ರೀತಿಯಾಗಿ ವಿಡಿಯೋ ಮಾಡಿದ್ದೀನಿ, ಕಂಪ್ಲೀಟ್ ಪ್ರೋಸೆಸ್ಸು. ಪ್ಲೀಸ್ ವಿಸಿಟ್ ದಟ್ ವಿಡಿಯೋ. ಅದನ್ನು ನೋಡಿಬಿಟ್ಟು ನಿಮಗೆ ಜೆನ್ಯೂನ್ ಆಗಿ ಮತ್ತು ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂತಂದ್ರೆ ಮಾತ್ರ ನೀವು ಕಾಲ್ ಮಾಡಿ. ಯಾಕೆಂತಂದರೆ ನನಗೆ ನಂಬರ್ ಆಫ್ ಕಾಲ್ಸ್ ಬಂತು ಅಂದರೆ ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಬಿ ಕಾಷಿಯಸ್ ಅಬೌಟ್ ದ್ಯಾಟ್. ಆಮೇಲೆ ನಿಮ್ಗೆ ಏನಾದರೂ ಯಾವುದೇ ರೀತಿಯ ಅಪ್ಲಿಕೇಶನ್ ಸಪೋರ್ಟ್ ಬೇಕಿದ್ದರೆ BDAಗೆ ನಿಮಗೆ KPU ಪೋರ್ಟಲ್ ಥ್ರೂ ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಏನಾದರೂ ನಿಮಗೆ ಎಂಕ್ವೈರಿ ಮಾಡೋದಿತ್ತು ಅಂದರೆ ಕಾಲ್ ಮಾಡಿ. ನಂದು ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ ಇದೆ. ಇದೇ ರೀತಿಯಾಗಿ ಯಾವುದೇ ರೀತಿಯ ಕಂಟೆಂಟ್ ನಾನು ಕ್ರಿಯೇಟ್ ಮಾಡ್ತಾ ಹೋದಾಗ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಈ ಆ್ಯಕ್ಷನ್ಸ್ ಯಾವುದಿರ್ಬೋದು ಮತ್ತು ಯಾವುದು KHB ಈ ಆ್ಯಕ್ಷನ್ಸ್ ಇದ್ದರೆ ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ನೀವು ಆ ಗ್ರೂಪಲ್ಲಿ ಇದ್ದಾಗ ನಿಮಗೆ ಲೇಟೆಸ್ಟಾಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಇಫ್ ಯು ರಿಯಲಿ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಲೈಕ್. ಸೊ ನಾವು ಮೊದಲನೇದಾಗಿ ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್ನ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ನಾನು ಅಲ್ಲಿ ಸೈಟ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಮೇಕ್ ಎ ವಿಡಿಯೋ. ಇದು ಬನಶಂಕರಿ 6 ಸ್ಟೇಜ್ ಸೈಟ್ ನಂಬರ್ 149 ಫಸ್ಟ್ ಬ್ಲಾಕ್. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಯರ್ ಬೈ ಬರುತ್ತೆ ಮತ್ತು ಇಲ್ಲಿ ಬಫರ್ ಝೋನ್ ಕೂಡ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ರಾಜಕಾಲುವೆ ಇಲ್ಲಿ ಆಲ್ಮೋಸ್ಟ್ ನಿಮಗೊಂದು 50 ಫೀಟ್ ಮೇಲಿದೆ, ನಿಮಗೆ ಬಫರ್ ಝೋನ್ ಬರುತ್ತೆ. ನಿಮಗೆ ಸೈಟ್ ನಂಬರ್ 150 ಮತ್ತು 149 ಎರಡು ಕೂಡ ನಿಮಗೆ ಬಫರ್ ಝೋನಲ್ಲಿ ಬರುತ್ತೆ, ರಾಜಕಾಲುವೆ ಬಫರ್ ಝೋನಲ್ಲಿ ಬರುತ್ತೆ. ಸೊ ಮನೆಗಳೆಲ್ಲ ಆಗಿದ್ದಾವೆ, ಬಟ್ ತುಂಬ ಸ್ಮೆಲ್ ಜಾಸ್ತಿ ಬರ್ತಾ ಇದೆ ರಾಜಕಾಲುವೆ ಆಗಿರೋದ್ರಿಂದ. ಇದು ಕ್ಲೋಸ್ ಕೂಡ ಮಾಡೋದು ಡೌಟು. ಸೊ ಕನ್ಸಿಡರ್ ಮಾಡಿ, ನೀವೇ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ರಾಜಕಾಲುವೆ ಪರ್ಚೇಸ್ ಮಾಡಿ. ಎಂಕ್ರೋಚ್ಮೆಂಟ್ ಎಲ್ಲ ಏನು ಇಶ್ಯೂ ಇರೋಲ್ಲ, ಬಟ್ ಇಲ್ಲಿ ಸ್ಮೆಲ್ದು ಒಂದು ಇಶ್ಯೂ ಇದೆ. ನಿಮಗೆ BDA 6 ಸ್ಟೇಜ್ ಫಸ್ಟ್ ಬ್ಲಾಕ್ ಸೈಟ್ ನಂಬರ್ 149 ಬಂದ್ಬಿಟ್ಟು ಈಸ್ಟ್ ಸೌತ್ ಕಾರ್ನರ್ ಪ್ಲಾಟ್ ಆಗಿರುತ್ತೆ. ನಿಮಗೆ ಸೈಟ್ ನಂಬರ್ 150 ಬಂದ್ಬಿಟ್ಟು ವೆಸ್ಟ್ ಸೌತ್ ಕಾರ್ನರ್ ಬ್ಲಾಕ್ ಆಗಿರುತ್ತೆ. ಇದು ಸೈಟ್ ನಂಬರ್ 121 ಆಗಿರುತ್ತೆ. ಇದು ವೆಸ್ಟ್ ಮತ್ತು ಸೌತ್ ಫೇಸಿಂಗಲ್ಲಿ ರೋಡ್ ಇದೆ. ಸೊ ಇದು ಕಾರ್ನರ್ ಪ್ಲಾಟ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸೌತ್ ಫೇಸಿಂಗ್ ರೋಡ್. ಇದು ನಿಮಗೆ ಸೌತ್ ಫೇಸಿಂಗ್ ರೋಡ್ ಒಂದು 25 ಫೀಟ್ ರೋಡ್ ಇದೆ. ನಿಮಗೆ ವೆಸ್ಟ್ ಫೇಸಲ್ಲಿ ಒಂದು 60 ಫೀಟ್ ರೋಡ್ ಇದೆ. ಸೈಟ್ ನಂಬರ್ 121. ಸೊ ನಿಮಗೆ ಸೈಟ್ ನಂಬರ್ 121 ಪಕ್ಕ ಕೂಡ ನಿಮಗೆ ರಾಜಕಾಲುವೆ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಪಕ್ಕದೆಲ್ಲ ಫುಲ್ ರಾಜಕಾಲುವೆನೇ. ಈಗ ನಮಗೆ ಸೈಟ್ ನಂಬರ್ 100 ಕೂಡ ನಾವು ಅದೇ ವೇಲಿ ನೋಡೋಕೆ ಹೋಗ್ತಾ ಇದ್ವಿ. ಸೊ ನಿಮಗೆ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿ 100/I ಮತ್ತು 100/H ಸೈಟ್ ನಂಬರು ನಿಮಗೆ ಇಲ್ಲೇ ಎಲ್ಲೋ ಸರೌಂಡಿಂಗ್ ಬರುತ್ತೆ. ಇದು ಎಕ್ಸಾಕ್ಟ್ ಸೈಟ್ ನಂಬರ್ ಕೂಡ ಇಲ್ಲೇನೂ ಹಾಕಿಲ್ಲ. ಇದು ರಾಜಕಾಲುವೆ ಕೂಡ ಇದೆ, ನಾನು ಅದಕ್ಕೆ ತುಂಬ ಬಾದರ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಇಲ್ಲೆಲ್ಲ ಲೋಕಲೇಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಸೊ ಇದೆಲ್ಲ ನೀರೆಲ್ಲ ತುಂಬ ಒಳಗಡೆ ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಅಂದ್ಬಿಟ್ಟು. ಸೊ ನನಗಂತೂ ಇಂಟ್ರೆಸ್ಟ್ ಆಗ್ತಾ ಇಲ್ಲ ಇದ್ರ ಮೇಲೆ ಮಾಡೋದಕ್ಕೆ. ಅದಕ್ಕೋಸ್ಕರ ಎಕ್ಸಾಕ್ಟ್ ಸೈಟ್ ಲೊಕೇಶನ್ ಅಂತೂ ನಂಗೆ ಸಿಗ್ತಾ ಇಲ್ಲ. ಸೊ ಐ ಕಂಟಿನ್ಯೂ ವಿತ್ ಸೆಕೆಂಡ್ ಬ್ಲಾಕ್. ಈಗ ನಾವು ಸೈಟ್ ನಂಬರ್ 372 ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್ ಹತ್ರ ಇದ್ದೀವಿ.
ಸೊ ಇದು 402 ನಿಮಗೆ ಸ್ಕ್ವೇರ್ ಮೀಟರ್ ಬರುತ್ತೆ, ತುಂಬ ದೊಡ್ಡ ಸೈಟು. ಇದು ನಿಮಗೆ ಪ್ರೆಸಿಡೆನ್ಸಿ ಸ್ಕೂಲ್ ಹತ್ರ ಬರುತ್ತೆ. ನಿಮಗೆ ಎದುರುಗಡೆ ಬಂದ್ಬಿಟ್ಟು ಪಾರ್ಕ್ ಇದೆ, ಒಂದು ಸಣ್ಣದಾಗ ಒಂದು ಪಾರ್ಕ್ ಇದೆ. ನಿಮಗೆ ಈ ರೋಡ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ. ಸೊ ನಿಮಗೆ ಇದು ಪ್ರೆಸಿಡೆನ್ಸಿ ಸ್ಕೂಲು. ನಿಮಗೆ ಪಕ್ಕದ ರೋಡ್ ಬಂದ್ಬಿಟ್ಟು ಸೌತ್ ಫೇಸಿಂಗು ರೋಡು. 25 ಫೀಟ್ ರೋಡ್ ಇದೆ. ಸೊ ಇದು ನಿಮಗೆ ಅಲ್ಲಿ ಡಬಲ್ ರೋಡ್ ಬರುತ್ತಲ್ಲ, ಅದು ತುಂಬ ವೆರಿ ನಿಯರ್ ಬೈ, ಒಂದು 50 ಮೀಟರ್ ಕೂಡ ಇಲ್ಲ. ಅಲ್ಲೇ ಡಬಲ್ ರೋಡು. ನಾವಿವಾಗ ಫಸ್ಟ್ ಸ್ಟೇಜ್ ನಿಮಗೆ ಸೈಟ್ ನಂಬರ್ 12 ಹತ್ರ ಇದ್ದೀವಿ. ಸೊ ನೀವು ನೋಡ್ತಾ ಇದ್ರೆ ಇದು 67 ಸ್ಕ್ವೇರ್ ಮೀಟ್ರ್ ಇದೆ. ಮತ್ತು ಈ ರೋಡ್ ಬಂದ್ಬಿಟ್ಟು ಸೌತ್ಗಿದೆ, ಸೌತ್ ಫೇಸಿಂಗ್ ಇದೆ. ಅದಾದಮೇಲೆ ಇದು ಕಾರ್ನರ್ ಪ್ಲಾಟ್ ಆಗಿರುತ್ತೆ. ನಿಮಗೆ ವೆಸ್ಟ್ ಸೈಡ್ ಕೂಡ ಒಂದು ರೋಡ್ ಬರುತ್ತೆ. ವೆಸ್ಟ್ ಸೈಡ್ ಕೂಡ ಒಂದು ನಿಮಗೆ ರೋಡ್ ಬರುತ್ತೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಪಾರ್ಕ್ ಕೂಡ ಕಾಣಿಸ್ತಾ ಇದೆ. $67 ಸ್ಕ್ವೇರ್ ಮೀಟರ್ ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ಲಾಟ್. ಇದು ಸೈಟ್ ನಂಬರ್ 12. ಅದರ ಪಕ್ಕದಲ್ಲೇ ನಿಮಗೆ ಸೈಟ್ ನಂಬರ್ 11 ಕೂಡ ಇರೋದು. ಅದು ಕೂಡ ಕಾರ್ನರ್ ಪ್ರಾಪರ್ಟಿ. ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಅದು, ಸೈಟ್ ನಂಬರ್ 11. ನೋಡ್ತಾ ಇದ್ದೀರಾ, ಫುಲ್ ಕಂಪ್ಲೀಟಾಗಿ ಪಾರ್ಕ್ ಇದೆ ಪಕ್ಕದಲ್ಲಿ. ಸೊ ಅದ್ರ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಆಲ್ಮೋಸ್ಟ್ ಮನೆಗಳೆಲ್ಲ ಡೆವಲಪ್ ಆಗಿದೆ. ರೋಡ್ ಕೂಡ ಒಂದು 20 ಫೀಟ್ ರೋಡ್ ಇದೆ. ಇದು ನಾವೀಗ 6 ಸ್ಟೇಜ್ ಸೆಕೆಂಡ್ ಬ್ಲಾಕ್ ಸೈಟ್ ನಂಬರ್ 226 ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರು. ಸೊ ನಿಮಗೆ ಈ ರೋಡ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ, ಅದು ಹಿಂದಗಡೆ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗು. ನಿಮಗೆ ಟೋಟಲ್ ನಿಮ್ಗೆ ಡೈಮೆನ್ಷನ್ ಬಂದ್ಬಿಟ್ಟು 192 ಸ್ಕ್ವೇರ್ ಮೀಟರ್ ಇದೆ ಇದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇದು ಲೊಕ್ಯಾಲಿಟಿ ಆಗಿರುತ್ತೆ, ಸೈಟ್ ನಂಬರ್ 226. ಸೊ ಇದು ಮುಂದಗಡೆ ಒಂದು ಚಿಕ್ಕದಾಗಿ ಪಾರ್ಕ್ ಬರುತ್ತೆ. ಇನ್ ಆ್ಯಂಡ್ ಅರೌಂಡ್ ಸೈಟ್ ನಂಬರ್ 226 ಹತ್ರ ಪ್ರೈವೇಟ್ ಪ್ರಾಪರ್ಟಿ ಎಲ್ಲ ಇದೆ, ಮತ್ತು ಒಂದು ರಾಜ್ ಕಾಲುವೆ ಕೂಡ ಒಂದು ಕಾಣಿಸ್ತಾ ಇದೆ. ಸೊ ಅದನ್ನೇ ಇವರು BDA ಕಡೆಯಿಂದ ಪಾರ್ಕ್ನ ಕೂಡ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳೆಲ್ಲ ಆಗಿದ್ದಾವೆ. ಇದು ಸೈಟ್ ನಂಬರ್ 1070 ಆನ್ ದ ವೇ. ಸೊ ಇದು ಕೂಡ ರಾಜ್ ಕಾಲುವೆ ಬರೋಂಗಿದೆ. ಇದೆಲ್ಲ ಸ್ವಲ್ಪ ಬಫರ್ ಝೋನ್ ಇದ್ದಂಗಿದೆ. ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು BDA ಅಫಿಷಿಯಲ್ಸ್ ಹತ್ರ ನಾವು ತೊಗೋಬೇಕಾಗತ್ತೆ ತೊಗೊಳೋದಾದ್ರೆ. ಇದೆಲ್ಲ ಫುಲ್ ಡಂಪ್ ಯಾರ್ಡ್ ಥರ ಇದೆ. ಇದು ಸೈಟ್ ನಂಬರ್ 1076 ಇದೆ ಆ್ಯಕ್ಚುಲಿ. ಸೊ ನಾವು ಇನ್ನೂ ಮುಂದೆ ಹೋಗಬೇಕು ಈ ರೋಡಲ್ಲಿ. ಸೊ ಈ ರೋಡ್ ನೋಡಿದ್ರೆ ಫುಲ್ ಬ್ಲಾಕೇ ಮಾಡಿಟ್ಟಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಇನ್ನೂ ಒಂದು 4-5 ಸೈಟ್ ನಾವು ಇನ್ನೂ ಮುಂದೆ ಹೋಗಬೇಕು. ಇದು ನೋಡಿದ್ರೆ ಕಸದ ತೊಟ್ಟಿ ಇದ್ದಂಗಿದೆ. ಇದೆಲ್ಲ ಯಾವ ರೀತಿಯಾಗಿ BDAಗಳು ಒಂದು ಸೈಟು ಕ್ಲೀನ್ ಮಾಡಿದಾಗೆ ಯಾವ ರೀತಿಯಾಗಿ ಈ ಆ್ಯಕ್ಷನ್ ಬಿಡ್ತಾರೆ ಅಂತ ನಾವು ಎಕ್ಸಾಂಪಲ್ ಕೇಳಿದ್ರೆ ಈ ಸೈಟ್ ನಂಬರ್ 1070 ಅಂತ ಹೇಳ್ಬೋದು. ಸೀರಿಯಸ್ಲಿ. ಸೊ ನಿಮಗೆ ನನ್ನ ಪ್ರಕಾರ ಅಲ್ಲೆಲ್ಲೋ ಇರುತ್ತೆ ಸೈಟ್ ನಂಬರ್ 1070. ಇಲ್ಲಂತೂ ಒಳಗಡೆ ಅಂತೂ ಹೋಗ್ಬಿಟ್ಟಂತೂ ನಾವು ಹುಡ್ಕೋಕ್ಕಾಗಲ್ಲ. ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಒಂದು ರೋಡು ಕೂಡ ಇಲ್ಲ. ಏನೋ ಲಿಟಿಗೇಷನ್ ಕೂಡ ಇದ್ದರೂ ಇರ್ಬೋದು, ನಾಟ್ ಶ್ಯೂರ್.
ಇದು ಸೈಟ್ ನಂಬರ್ 1076 ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದು 6th ಸ್ಟೇಜ್ 2nd ಬ್ಲಾಕ್, ಸೈಟ್ ನಂಬರ್ 1255/A ಸೈಟ್. ಇದು ನಿಮಗೆ ಈಸ್ಟ್ ಸೌತ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಇದು ನಿಮಗೆ ಈ ರೋಡ್ ಬಂದ್ಬಿಟ್ಟು ಈಸ್ಟು, ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 20 ಫೀಟ್ 25 ಫೀಟ್ ರೋಡ್ ಬರುತ್ತೆ. ಅದಾದಮೇಲೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ನಾರ್ತು, ಸಾರಿ ಅವಾಗ ಹೇಳಿದ್ದು ನಾನು ತಪ್ಪು ಹೇಳಿದೆ. ಸೊ ಇದು ನಾರ್ತ್ ಸೈಡ್ ರೋಡ್ ಬರುತ್ತೆ. ಇದೊಂದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಸೊ ನಿಮಗೆ ಒಂದು 100 ಫೀಟ್ ರೋಡ್ ಇದೆಯಲ್ಲ, ಅದು 100 ಫೀಟ್ ರೋಡಿಂದ ಒಂದು 10 ಮೀಟ್ರು ಕೂಡ ಇಲ್ಲ ಒಳಗಡೆಗೆ. ಸೊ ಬಸ್ಸೆಲ್ಲ ನೋಡ್ತಾ ಇರಲ್ಲ. ಸೊ ಒಂದು ಡಬಲ್ ರೋಡ್ ಅದು, ಅದರಿಂದ ಒಂದು 10 ಮೀಟ್ರ್ ಕೂಡ ಡಿಸ್ಟೆನ್ಸ್ ಇಲ್ಲ. ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟಿ ಇದು ಈ ಪರ್ಟಿಕ್ಯುಲರ್ ಆ್ಯಕ್ಷನಲ್ಲಿ. ನಿಮಗೆ ಡೈಮೆನ್ಷನ್ ಬಂದ್ಬಿಟ್ಟು 271 ಸ್ಕ್ವೇರ್ ಮೀಟ್ರ್ ಬರುತ್ತೆ. ಇದು ಸೈಟ್ ಬಂದ್ಬಿಟ್ಟು ಸೈಟ್ ನಂಬರ್ 1250 2nd ಬ್ಲಾಕ್, ಪಂಚಿಂಗ್ 6 ಸ್ಟೇಜ್ ಇದು. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಸೌತ್ ಫೇಸಿಂಗ್ ರೋಡ್ ಇದು. ಮತ್ತು ನಿಮಗೆ ಈ ರೋಡ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಬರುತ್ತೆ. ನಿಮಗೆ ಡೈಮೆನ್ಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ 126 ಸ್ಕ್ವೇರ್ ಮೀಟ್ರ್ ಬರುತ್ತೆ. ನಿಮಗೆ ಡಬಲ್ ರೋಡ್ ಕೂಡ ನಿಮಗೆ ತುಂಬ ನಿಯರ್ ಬೈ ಇದೆ. ಇದು ಸೈಟ್ ನಂಬರ್ 1221 ಆಗಿರುತ್ತೆ. ನಿಮಗೆ ಏರಿಯಾ ಬಂದ್ಬಿಟ್ಟು 106 ಸ್ಕ್ವೇರ್ ಮೀಟ್ರ್ ಬರುತ್ತೆ. ನಿಮಗೆ ಈ ರೋಡ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಆಗಿರುತ್ತೆ, ಮತ್ತು ಆ ರೋಡ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್. ಇಲ್ಲೂ ಎಲ್ಲ ನಿಮಗೆ ಆಲ್ಮೋಸ್ಟ್ ನಿಮ್ಗೆ 20 to 30% ಮನೆಗಳು ಆಗ್ತಾಯಿದೆ. ಏರಿಯಾ ಕಾಮಾಗಿ ಚೆನ್ನಾಗಿದೆ. ಇದು ಸೈಟ್ ಬಂದ್ಬಿಟ್ಟು 1228. ಇದು ನಿಮಗೆ ವೆಸ್ಟ್ ಫೇಸಿಂಗ್ ರೋಡ್ ಆಗಿರುತ್ತೆ. ನಿಮಗೆ ಈ ರೋಡ್ ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಡೈಮೆನ್ಷನ್ ಕೂಡ ನಿಮಗೆ ಆಲ್ಮೋಸ್ಟ್ ನಿಮಗೆ 210 ಸ್ಕ್ವೇರ್ ಮೀಟ್ರ್ ಇದೆ. ಸೊ ನನಗೆ ಇಲ್ಲಿ ಮುಂದೆ ಕೂಡ ನಿಮಗೆ ರೋಡ್ ಸಿಗುತ್ತೆ ಈ ಪ್ರಾಪರ್ಟಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ ಸ್ಕೆಚ್ ನೋಡಿದಾಗ ಗೊತ್ತಾಗುತ್ತೆ, ಬಟ್ ಇಲ್ಲಿ ಯಾವುದೇ ಸೈಟ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಎಕ್ಸಾಕ್ಟಾಗಿ ನಿಮಗೆ ಇಲ್ಲಿ 3 ಕಡೆ ನಿಮಗೆ ರೋಡ್ ಸಿಗುತ್ತೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಪ್ರಾಪರ್ಟಿ ಕೂಡ ಹೌದು. ಇದು ಸೈಟ್ ನಂಬರ್ 987 ಆಗಿರುತ್ತೆ. ಸೊ ಇದು ಡೆಡ್ ಎಂಡ್ ಪ್ರಾಪರ್ಟಿ. ಸೊ ನಿಮಗೆ ಎರಡೂ ಕಡೆ ಕೂಡ ನಿಮಗೆ ನಾರ್ತ್ ಮತ್ತು ಸೌತ್ ಎರಡೂ ಕಡೆ ಕೂಡ ನಿಮಗೆ ರೋಡ್ ಸಿಗುತ್ತೆ, ಬಟ್ ಇದು ಡೆಡ್ ಎಂಡ್ ಪ್ರಾಪರ್ಟಿ. ನಿಮಗೆ ಸೈಟ್ ನಂಬರ್ 987 ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 95 ಸ್ಕ್ವೇರ್ ಮೀಟರ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇದು ಡೆಡ್ ಎಂಡ್ ಪ್ರಾಪರ್ಟಿ ಆಗಿರುತ್ತೆ, ಬಟ್ ಮನೆಯೆಲ್ಲ ಆಗಿದೆ. ಸೊ ನಾವೀಗ ನೋಡ್ತಿರೋಂಥದ್ದು ಸೈಟ್ ನಂಬರ್ 784/I. ಇದು ಟೋಟಲ್ 46 or 48 ಸ್ಕ್ವೇರ್ ಮೀಟ್ರ್ ಇರಬೇಕು. ಇದು ಅಡ್ಡಗಲ ಬಂದ್ಬಿಟ್ಟು ಆಲ್ಮೋಸ್ಟ್ 15 ಅಡಿ ಇರಬೇಕು, 15 ಫೀಟ್ ಇರಬೇಕು. ನನಗಿಲ್ಲೊಂದು 10 ಅಡಿ ಇರೋದು ಡೌಟ್ ಆಗ್ತದೆ. ಇದು ಕಾರ್ನರ್ ಪ್ರಾಪರ್ಟಿ. ಇದನ್ನಂತೂ ಖಂಡಿತ ನೀವು BD ಅಫಿಷಿಯಲ್ ಕಡೆಯಿಂದ ನೀವು ಮೆಜರ್ಮೆಂಟ್ ತೊಗೊಳ್ಳೇಬೇಕು, ಇಲ್ಲಾಂತಂದ್ರೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಯಾವ ಕಡೆಯಿಂದನೂ ನಿಮಗೆ 48
ಸ್ಕ್ವೇರ್ ಮೀಟ್ರ್ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ನಂಗೆ ಬೇಜಾರಾಗ್ತದೆ. ಸೊ ಇದು ಪಕ್ಕ ಕಾರ್ನರ್ ಪ್ರಾಪರ್ಟಿ, ಒಂಥರ ಸರ್ಕಲ್ ಥರ ಆಗುತ್ತೆ. ಪ್ರಾಪರ್ಟಿ ಚೆನ್ನಾಗಿತ್ತು, ಬಟ್ ಡೈಮೆನ್ಷನ್ ಇದು ಎಲ್ಲ ಎಂಕ್ರೋಚ್ ಆಗಿರೋಂಗಿದೆ. ಇದು ನಿಮಗೆ ಸೈಟ್ ನಂಬರ್ 1282. ನಿಮಗೆ ಡೈಮೆನ್ಷನ್ ದೊಡ್ಡದಿದೆ, ಅಪ್ರಾಕ್ಸಿಮೇಟ್ಲಿ ಮೋರ್ ದ್ಯಾನ್ 200 ಸ್ಕ್ವೇರ್ ಮೀಟ್ರ್ ಮೇಲಿದೆ. ಸೊ ಈ ರೋಡ್ ನಿಮಗೆ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ. ಸೊ ನಿಮಗೆ ಅಲ್ಲಿ 100 ಫೀಟ್ ರೋಡ್ ತುಂಬ ಹತ್ರನೇ ಇದೆ, ಅಥವಾ ಡಬಲ್ ರೋಡ್ ತುಂಬ ಹತ್ರ ಇದೆ. ಮತ್ತು ನಿಮಗೆ ಇದು ವೆಸ್ಟ್ ಫೇಸಿಂಗ್ ಇದು ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಸೈಟ್ ನಂಬರ್ 1282.